ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಎಲ್ಲರನ್ನು ಬಹಳ ನಿರೀಕ್ಷೆಯಿಂದ ಪ್ರಾರ್ಥನೆಯಿಂದ ಈ ಶುಶ್ರೂಷೆಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಪ್ರಿಯರೇ, ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ ಒಂದು ತೀರ್ಥ ಕ್ಷೇತ್ರದ ತರ ಪ್ರತ್ಯೇಕವಾಗಿ ಗುರುವಾರ ಶುಕ್ರವಾರ ಪ್ರಾರ್ಥಿಸುವ ಅನೇಕ ಭಕ್ತ ವಿಶ್ವಾಸಿಗಳು ಇದ್ದಾರೆ. ಈ ಆಲಯದಲ್ಲಿ ನಿಯೋಗ ಬರೆದು ಇಟ್ಟು ಕಣ್ಣೀರಿನಿಂದ ಪ್ರಾರ್ಥಿಸುವ ಸಾವಿರ ಗಟ್ಟಲೆ ಭಕ್ತ ವಿಶ್ವಾಸಿಗಳು ಇದ್ದಾರೆ. ಎಲ್ಲರನ್ನು ನೆನೆಸಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ನಿರೀಕ್ಷೆಯಿಂದ ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ವಿಮೋಚನ ಕಾಂಡ 17ನೇ ಅಧ್ಯಾಯ 12ನೇ ವಾಕ್ಯವನ್ನು ಆಲಿಸೋಣ. ಈಗಿರಲು ಮೋಶೆಯ ಕೈಗಳು ಆಯಾಸಗೊಳ್ಳುತ್ತಿದ್ದರಿಂದ ಆರೋನ ಮತ್ತು ಊರನ್ನು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಮೋಶೆಯನ್ನು ಕುಳ್ಳರಿಸಿದ್ದರು. ಅಲ್ಲದೆ ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ನಿಂತು ಅವನ ಕೈಗಳಿಗೆ ಆಧಾರ ಕೊಟ್ಟರು. ಈ ರೀತಿಯಾಗಿ ಅವನ ಕೈಗಳು ಹೊತ್ತು ಮುಳುಗುವ ತನಕ ಇಳಿಯದೆ ನಿಂತೇ ಇರುವಂತೆ ಮಾಡಿದರು. ಪ್ರಿಯರೇ, ಕೆಲವೊಮ್ಮೆ ನಾವು ಹೇಳುತ್ತೇವೆ, ಪ್ರಾರ್ಥಿಸಿ ಸುಸ್ತಾಯಿತು, ಸಾಕಾಯಿತು ಎಂದು. ಆದರೆ ಪ್ರಾರ್ಥಿಸುವವನಿಂದ ಆಗಿದೆ ಅವನ ಮನೆ ಕುಟುಂಬ ಅನುಗ್ರಹಿಸಲ್ಪಡುವುದು. ಆಮೇನ್. ಪ್ರಿಯರೇ, ಮೋಶೆ ಕರಗಳನ್ನು ಎತ್ತಿ ಪ್ರಾರ್ಥಿಸುವಾಗ ಇಸ್ರಾಯೇಲರಿಗೆ ವಿಜಯ ಉಂಟಾಯಿತು. ಕರಗಳನ್ನು ಎತ್ತಿ ಪ್ರಾರ್ಥಿಸುವವನಿಂದ ಒಂದು ರಾಜ್ಯಕ್ಕೆ ಬಂದಿದ್ದು ಸೋಲು ಅಲ್ಲ, ಸೋಲುವ ಜಾಗದಲ್ಲೂ ವಿಜಯ ಉಂಟಾಯಿತು. ಪ್ರಾರ್ಥಿಸುವ ಒಂದು ವ್ಯಕ್ತಿಯಿಂದ ಉಳಿತು ಉಂಟಾಗುವುದು. ಕರ ಎತ್ತಿ ಪ್ರಾರ್ಥಿಸುವವನನ್ನು ಅನೇಕರು ಅಪಹಾಸ್ಯ ಮಾಡುತ್ತಾರೆ, ವಿಮರ್ಶಿಸುತ್ತಾರೆ. ಕರ ಎತ್ತಿ ಪ್ರಾರ್ಥಿಸುವವನ ಮನಸ್ಸೊಂದಿಗೆ ನೋವು ಉಂಟು ಮಾಡುತ್ತಾರೆ. ಕೈ ಎತ್ತಿ ಪ್ರಾರ್ಥಿಸುವ ವ್ಯಕ್ತಿಯನ್ನು ಕೈ ಕೆಳಗೆ ಇಳಿಸಲು ಸೈತಾನನು ಅನೇಕ ಕಾರ್ಯಗಳನ್ನು ಮಾಡುತ್ತಾನೆ. ಕೈ ಕೆಳಗೆ ಇಳಿಸಿದರೆ ಶತ್ರುವಿಗೆ ಗೆಲ್ಲಲು ಸಾಧ್ಯವೆಂದು ಸೈತಾನನಿಗೂ ಅರಿತಿದೆ. ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ ನಿಮ್ಮ ಕರ ಎತ್ತಿ ಇರುವುದಾ? ನಿಮ್ಮ ಕರವನ್ನು ಎತ್ತಿ ಪ್ರಾರ್ಥಿಸುತ್ತಿರುವುದಾ? ವಿಜಯ ಹೊಂದುತ್ತೀರಾ? ಆಯ್ತಾ? ಸೋಲುವ ಜಾಗದಲ್ಲಿ ವಿಜಯ ಹೊಂದುತ್ತೀರಾ? ಆಮೇನ್. ದೇವರು ನೀಡುವ ವಿಜಯ ನಿಮ್ಮ ಬಳಿ ಓಡಿ ಬರುತ್ತದೆ. ಅಲೆಲುಯ. ಕರ ಎತ್ತಿ ಪ್ರಾರ್ಥಿಸುವ ವ್ಯಕ್ತಿಯಾಗಿದ್ದೀರಾ ನೀವು? ಹಾಗಾದರೆ ಆ ರೋಗ ನಿನ್ನನ್ನು ಸೋಲಿಸುವುದಿಲ್ಲ. ಈಗ ಅನುಭವಿಸುವ ಕಷ್ಟ, ಸಂಕಟ, ನೋವು, ಸಾಲ ಯಾವುದು ನಿನ್ನನ್ನು ಸೋಲಿಸುವುದಿಲ್ಲ. ಕಾರಣ, ಒಂದು ರಾಜ್ಯಕ್ಕೆ ಗೆಲುವು ಬಂದಿದ್ದು ಸೈನ್ಯದಿಂದ ಅಲ್ಲ, ಮನುಷ್ಯನು ಕರ ಎತ್ತಿ ಪ್ರಾರ್ಥಿಸಿದಾಗ ಅದರ ಫಲವಾಗಿದೆ ವಿಜಯ ಉಂಟಾಗಿದ್ದು. ಲೋಕದ ದೊಡ್ಡ ಆಯುಧಕ್ಕಿಂತ ಶಕ್ತಿಯುಳ್ಳದ್ದು ಆಗಿದೆ ಕಂದ ವಿಶ್ವಾಸ. ಪ್ರಾರ್ಥನೆ ಇರುವ ಒಬ್ಬ ಭಕ್ತನ ಪ್ರಾರ್ಥನೆ. ಅಲೆಲುಯ. ಪ್ರಿಯರೇ, ನಮಗೆ ವಿಶ್ವಾಸದಿಂದ, ನಮಗಾಗಿ ಮಾತ್ರವಲ್ಲ ಬೇರೆಯವರಿಗೆ ಹೃದಯದಿಂದ ಕರ ಎತ್ತಿ ಪ್ರಾರ್ಥಿಸೋಣ. ದೇವರು ಇಂದು ಆಲಿಸಿದ ವಾಕ್ಯದೊಂದಿಗೆ ನಮ್ಮನ್ನು ಅನುಗ್ರಹಿಸುತ್ತಾರೆ. ಆಮೇನ್. ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.